ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ವೆಂಕಟಿಗನ ಹೆಂಡತಿ ಕಥೆಯ 6 ಸೆಷನ್ಗಳನ್ನು ಮುಗಿಸಿದ್ದೀನಿ. ಈಗ 7ನೇ ಒಂದು ಅವಧಿಯಲ್ಲಿ ನಾವು ಸಣ್ಣ ಕಥೆಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಥೆಯ ವೆಂಕಟಿಗನ ಹೆಂಡತಿಯ ಪಶ್ಚಾತ್ತಾಪದ ಚಿತ್ರಣವನ್ನು ನೋಡೋಣ. ಈ ಪಶ್ಚಾತ್ತಾಪದ ಚಿತ್ರಣವನ್ನು ನೋಡೋದಕ್ಕೂ ಮುಂಚೆ ಈ ಹಿಂದಿನ ಕಥೆಯ ಒಂದು ಪುನರಾವಲೋಕನವನ್ನು ಮಾಡೋಣ. ವೆಂಕಟಿಗನು ಸೌದೆ ಮಾರುವ ಕಾಯಕದ ಪ್ರಸಂಗವನ್ನು ಅವಲೋಕಿಸೋಣ. ನಂತರ ಈಗ ಈ ಒಂದು ಅವಧಿನಲ್ಲಿ ನೀವು ವೆಂಕಟಿಗನ ಹೆಂಡತಿಯ ಪಶ್ಚಾತ್ತಾಪದ ಚಿತ್ರಣವನ್ನು ತಿಳ್ಕೊತೀರಾ. ಇದು ಅಂಕ 5ರಲ್ಲಿ ಬರುವಂಥ ಅಧ್ಯಾಯ. ವೆಂಕಟಿಗನ ಚರಿತ್ರೆಯು ಮುಂದುವರೆದ ಭಾಗವನ್ನು ಹೇಳೋದಕ್ಕೆ ಶ್ರೀರಾಮ್ ಅವ್ರಿಗೆ ಈಗ ತುಂಬ ಸಂತೋಷ ಆಗುತ್ತೆ. ಈ ಕಥೆನ ಹೇಳೋವಂಥದ್ದೇ ಶ್ರೀರಾಮ್ ಅವರು. ಹಾಗಾಗಿ ಈ ಮುಂದುವರೆದ ಭಾಗವನ್ನು ಹೇಳೋದಕ್ಕೆ ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆ, ಒಂದು ತಿಂಗಳ ನಂತರ ಸಿಕ್ಕಿದಂಥ ಈ ವೆಂಕಟಿಗನನ್ನು ಶ್ರೀರಾಮ್ ಅವರು ಮಾತಾಡಿಸ್ತಾರೆ. ಏನು ವೆಂಕಟಪ್ಪ, ಒಳ್ಳೆ ಸೌದೆ ಸಿಕ್ತೋ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಸಿಕ್ಕಿತು ನಾಯನ, ನಿಮ್ಮ ಆಶೀರ್ವಾದದಿಂದ ಇನ್ನೂ ಒಳ್ಳೆಯದಾಯಿತು ಅಂತ ಹೇಳ್ತಾನೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ, ಏನಾಗಿರ್ಬೋದು, ನನ್ನ ಯೋಚನಾ ಲಹರಿ ಏನಾದರೂ ಅವನ ಕಡೆ ಹರಿಸಿ ಏನು ಸಂಗತಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ನೋಡಿದ 15 ದಿನದ ಹಿಂದೆ ಅದರ ಮಾರನೇ ದಿನ ಊರಿಂದ ಒಂದು ಕಾಗದ ಬರೆಸಿದ್ಲು ನನ್ನ ತಾಯಿ. ಏನಿತ್ತು ಆ ಕಾಗದದಲ್ಲಿ? ಆ ಕಾಗದದಲ್ಲಿದ್ದ ವಿಷಯ ಏನು ಅಂದರೆ, ಸಾಹುಕಾರರ ಇನ್ಯಾವಳೋ ಒಬ್ಬ ಹೆಂಗಸನ್ನು ಹೊತ್ಕೊಂಡು ಬಂದಂತೆ ಅವನ ಮನೇಲಿ ದೊಡ್ಡರಾದಂತನೇ ಆಗೋಯ್ತಂತೆ. ನನ್ನ ಹೆಂಡತಿ ರಂಗಿ ಹೋಗಿದ್ಲಲ್ಲ ಆ ಸಾಹುಕಾರನ ಹಿಂದೆ, ಆ ಸಾಹುಕಾರ ಈಗ ಇನ್ನೊಬ್ಬ ಯಾರೋ ಹೆಂಗಸನ್ನ ಹೊತ್ಕೊಂಡು ಬಂದಂತೆ. ಆಗ ಅವ್ರ ಮನೆಯಲ್ಲಿ ಇನ್ನು ಉಳಿದಂಥ ಹೆಂಡತಿಯರಿಗೆ ದೊಡ್ಡ ಜಗಳನೇ ಆಯ್ತಂತೆ, ರಾದ್ದಂತ ಇದ್ದಂತೆ. ಅವನ ಹೆಂಡತಿಯರು ಮನೆ ಬಿಟ್ಟು ಹೊರಡ್ತೀವಿ ಅಂತ ಹೇಳಿದ್ರಂತೆ. ಇದರಿಂದ ರಂಗಿಗೂ ಬೇಸರ ಆಗೋಯ್ತಂತೆ. ನಾನು ನಿನ್ನ ಹತ್ರ ಇರೋದಿಲ್ಲ ಅಂತ ಹೇಳಿಬಿಟ್ಲಂತೆ ಅಂತ ಪತ್ರದಲ್ಲಿ ಬರೆದಿತ್ತು ಅಂತ ಹೇಳ್ತಾರೆ. ಆ ರೆಡ್ಡಿ ಅದಕ್ಕೆ, ನೀನೇನು ತಾಳಿ ಕಟ್ಟಿಸ್ಕೊಂಡು ಹೆಂಗಸ ಅಂತ ತಿಳ್ಕೊಂಡಿದ್ಯಾ? ಬಿಸಿ ಹಿಟ್ಟು ಸಿಗುತ್ತೆ ಅಂತ ಬಾಯಿ ತರ್ಕೊಂಡು ಬಂದೆ. ನಾಯಿ ನೀನು, ನಿನಗೆಷ್ಟು ಅಹಂಕಾರ ಅಂತ ರಂಗಿನ ಬೈದ್ನಂತೆ. ಅದಕ್ಕೆ ಅವಳು, ದೇವರಂಥ ಗಂಡನ ಬಿಟ್ಟು ನಿನ್ನ ಹತ್ರ ಬಂದೆ. ನನ್ನ ಬುದ್ಧಿಗೆ ಕತ್ತಲು ಮುಚ್ಚಿತ್ತು. ಇವತ್ತು ಕೆಟ್ಟ ಮಾತಾಡಿ ನನ್ನನ್ನು ಉದ್ಧಾರ ಮಾಡಿದೆ. ನೀನು ನನ್ನ ತಂದೆ ಅಂದರೆ ದಾರಿ ತೋರಿಸ್ದವನು ಅಂತ ಹೇಳಿ ಈಗ ರಂಗಿ ಆ ಸಾಹುಕಾರನ ಸಹವಾಸನ ಬಿಟ್ಟು ಮತ್ತೆ ನನ್ನ ಹತ್ರ ವಾಪಸ್ ಬಂದಿದ್ದಾಳೆ ಅಂತ ಪತ್ರದಲ್ಲಿ ನನ್ನ ತಾಯಿ ತಿಳಿಸಿದ್ಲು ಅಂತ ಶ್ರೀರಾಮ್ ಅವ್ರು ಹೇಳ್ತಾರೆ. ರಂಗಿಯು ಆ ಸಾಹುಕಾರ ಕೊಟ್ಟಿದ್ದ ಒಡವೆ ವಸ್ತ್ರ ಎಲ್ಲವನ್ನ ಅಲ್ಲೇ ಬಿಟ್ಟು ಅವನ ಹೆಂಡತಿಯರ ಕಾಲಿಗೆ ಬಿದ್ದು, ನಾನು ನಿಮ್ಮ ಹಾಸಿಗೆನ ಕೆಡಿಸ್ದೆ, ನನ್ನ ಪಾಪವನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಹೊರಟು ಬಂದಂತೆ. ನಮ್ಮ ಮನೆ ಹತ್ರ ಬಂದು ನಮ್ಮ ತಾಯಿಗೆ, ನೀನು ಹೇಳ್ದ ಕೆಲಸ ಮಾಡಿಕೊಂಡು ನೀನು ಹಾಕಿದ್ದನ್ನು ತಿಂದ್ಕೊಂಡು ಇಲ್ಲೇ ಬಿದ್ದಿರ್ತೀನಿ ಅಂತ ಹೇಳಿದ್ಲಂತೆ. ಅದಕ್ಕೆ ನನ್ನ ತಾಯಿಗೆ ಏನು ಮಾಡಬೇಕು ಅಂತ ತೋಚದೆ ಈ ಕಾಗದನ ಬರೆಸಿದ್ದಾಳೆ ಅಂತ ಆ ಪಾತ್ರದಲ್ಲಿ ಇದ್ದಂಥ ಒಕ್ಕಣೆಯನ್ನು ಶ್ರೀರಾಮ ಅವರ ಕಡೆ ತೋರಿಸ್ತಾನೆ, ಹೇಳ್ಕೊಳ್ತಾನೆ. ಪತ್ರದಲ್ಲಿರೋಂಥ ಒಕ್ಕಣೆಯನ್ನು ಹೇಳ್ತಾನೆ. ಅಲ್ಲದೆ ನನ್ನ ಅತ್ತೆ ರಂಗಿಯ ತಾಯಿ ಬಂದು ಬೇಕಾದಾಗ ಹೋದೆ, ಬೇಡದಾಗ ಬರ್ತಾ ಇದೀಯ, ನಿನಗೆ ಅನ್ನ ಹಾಕ್ಬೋದೋ ಬೇಡವೋ ಹೇಳೋ ಯಜಮಾನ ಇಲ್ಲಿಲ್ಲ, ಅವನಿರೋ ಕಡೆಗೆ ಹೋಗು, ಅವನಿರೋ ಹತ್ರ ಹೋಗು, ಅವನು ಒಪ್ಕೊಂಡ್ರೆ ಬಾಳು, ಇಲ್ದಿದ್ರೆ ಹಾಳಾಗು ಅಂತೇಳಿ ನಿಷ್ಠುರವಾಗಿ ನನ್ನ ಅತ್ತೆ ಕೂಡ ಬೈದ್ಬಿಟ್ಟಿದ್ದಾಳೆ ರಂಗಿನ ಅಂತೇಳಿ ಈ ವೆಂಕಟಿಗ ಹೇಳ್ದ. ಅದಕ್ಕಾಗಿ ಅವಳು ನಾಳೆ ಬೆಂಗಳೂರಿಗೆ ಹೊರಟು ಬರ್ತಾ ಇದ್ದಾಳೆ ಅಂತ ಕಾಗದಲ್ಲಿ ಬರೆದಿತ್ತು ನಾಯನ ಅಂತೇಳಿ ಈ ವೆಂಕಟಿಗ ಶ್ರೀರಾಮ್ ಅವ್ರ ಹತ್ರ ಹೇಳ್ಕೊಂಡ. ನನಗೆ ಸಂತೋಷವಾಯಿತೋ ದುಃಖವಾಯಿತೋ ಗೊತ್ತಾಗಲಿಲ್ಲ. ಮಾರನೇ ದಿನ ಸೌದೆ ತರೋದಕ್ಕೆ ಹೋಗದೆ ಅವಳ ಹಾದಿಯನ್ನೇ ಕಾಯ್ತಾ ಇದ್ದೆ ಅಂತ ವೆಂಕಟಿಗ ಹೇಳ್ತಾನೆ. ಮಗುವನ್ನು ಎತ್ಕೊಂಡು ಒಬ್ಬಳೇ ಅಲ್ಲಿಂದ ಬಂದುಬಿಟ್ಟಿದ್ದಾಳೆ. ನಾನು ನಮ್ಮವ್ರ ಮನೆ ಮುಂದೆ ಕುಳಿತುಕೊಂಡಿದ್ದೆ. ಅವಳು ವಿಚಾರಿಸ್ಕೊಂಡು ನಾನು ಕುಳಿತಿದ್ದಂಥ ಜಗಲಿವರೆಗೆ ಬಂದಿದ್ದಾಳೆ. ನಾನು ಎದುರಿಗೆ ಸಿಗ್ತೀನಿ ಅಂತ ಅವಳು ಊಹೆನೂ ಸಹ ಮಾಡಿರಲಿಲ್ಲ, ನಿರೀಕ್ಷೆನೂ ಸಹ ಮಾಡಿರಲಿಲ್ಲ. ನನ್ನನ್ನು ಕಂಡ್ಳು. ಒಂದು ಕ್ಷಣ ಅವಳು ಮುಖ ಕೊಟ್ಟು ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲಿಲ್ಲ, ಮುಖ ತಿರುಗಿಸ್ಕೊಂಡು ನಿಂತಳು. ತಕ್ಷಣವೇ ಬಂದು ಮಗುವನ್ನು ಕಾಲ ಮೇಲೆ ಹಾಕಿ ತಾನು ಹಣೆಯನ್ನು ನೆಲಕ್ಕೆ ಇಟ್ಲು. ನನ್ನ ಕ್ಷಮಿಸ್ಬಿಡಿ ಅಂತೇಳಿ ನನ್ನ ಪಾದದ ಮೇಲೆ ತನ್ನ ಹಣೆಯನ್ನು ಇಟ್ಕೊಂಡ್ಳು. ನನ್ನ ದೇವರು ತಿರುಗಿ ಸಿಕ್ಕಿದೆ, ಬದುಕಿಸಿದರೆ ಬದುಕಿಸು, ಸಾಯಿಸಿದರೆ ಸಾಯಿಸು ಅಂದು ಹತ್ಕೊಂಡ್ಳು, ಅಳ್ತಾ ಇದ್ಲು. ನನ್ನ ದೇವ್ರು ಮತ್ತೆ ನೀನು ನನಗೆ ವಾಪಸ್ ಸಿಕ್ಕಿದ್ಯಾ, ಬದುಕಿಸಿದ್ರೆ ಬದುಕಿಸು, ಇಲ್ಲಾಂದರೆ ಸಾಯಿಸು. ನಾನು ಮಗುವನ್ನು ಎತ್ಕೊಂಡ್ರಂತೆ.
ವೆಂಕಟಿಗ ಮಗುವನ್ನು ಎತ್ಕೊಂಡ. ಹಸುಗೂಸನ್ನು ಹೇಗೆ ಎಸೆಯೋದು? ಎಳೆಯ ಮಗು, ಅದು ಎಳೆಯ ಕಂದ. ಅವಳನ್ನು ನಿಲ್ಲಿಸಿ ಅವಳನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವನು ವಾಸ ಮಾಡ್ತಿದ್ದಲ್ಲ ಆ ಮನೆ ಹೆಂಗಸನ್ನು ಕರೆದು, ನನ್ನ ಹೆಂಡತಿ ಬಂದಿದ್ದಾಳೆ, ಒಂದು ಮನೆ ಮಾಡುವವರೆಗೆ ಇಲ್ಲಿ ಸ್ವಲ್ಪ ಸ್ಥಳ ಕೊಡವ್ವ ಅಂತ ಕೇಳ್ಕೊಳ್ತಾನೆ ಈ ವೆಂಕಟಿಗ. ಆಯಿತು ಅಂತ ಆ ಮನೆಯ ಹೆಂಗಸು ಸಹ ಒಂದು ಸ್ವಲ್ಪ ಸ್ಥಳಾವಕಾಶನ ಕೊಡ್ತಾಳೆ. ಅವತ್ತು ಮಾತ್ರ ಅಲ್ಲೇ ಇದ್ದು ಮಾರನೇ ದಿನ ಒಂದು ಗುಡಿಸಿನಲ್ಲಿ ಅರ್ಧ ಭಾಗವನ್ನು ಇವರು ಬಾಡಿಗೆಗೆ ಪಡ್ಕೊತಾರೆ. ಯಾವ ಹೊತ್ತಲ್ಲಿ ನಾನು ಹೊತ್ತಿದ್ದ ಕಟ್ಟಿಗೆಯನ್ನು ನಿಮ್ಮ ಹಿರಿಯ ಕೈ ಮುಟ್ತೋ, ಒಣಗಿದ ಮರ ಚಿಗಿದಂತೆ ನನ್ನ ಬದುಕು ಚಿನ್ನ ಆಯಿತು ಅಂತಾನೆ ವೆಂಕಟಿಗ. ಯಾವ ಕೈಯಲ್ಲಿ ನಿಮ್ಮಂಥ ಹಿರಿಯೋರು, ಅನುಭವಸ್ಥರು ಒಳ್ಳೆಯ ಮನಸ್ಸಿಂದ ನನ್ನ ಈ ಒಣಗಿರೋಂಥ ಕಟ್ಟಿಗೆನ ಮುಟ್ಟಿದ್ರೋ ನನ್ನ ಬದುಕು ಸಹ ಹಾಗೆ ಒಣಗೋಗಿತ್ತು. ನೀವು ಮುಟ್ಟಿದಂಥ ಆ ಮರುಕ್ಷಣನೇ ನೀವು ಮುಟ್ಟಿದಂಥ ಆ ಬಂಗಾರದ ಕೈ, ಅಮೃತದ ಕೈಯಿಂದ ಒಣಗಿದ ಮರ ಆಗಿರೋ ಅಂಥ ನನ್ನ ಬದುಕು ಈಗ ಚಿನ್ನವಾಯಿತು, ನನ್ನ ಬದುಕು ಬಂಗಾರ ಆಯಿತು, ಚಿಗುರೊಡಿತು, ಹಸಿರಾಯಿತು ಅಂತ ಈ ಶ್ರೀರಾಮ್ ಅವ್ರಿಗೆ ಕುರಿತು ವೆಂಕಟಿಗ ಹೇಳ್ತಾನೆ. ಅದಕ್ಕೆ ಶ್ರೀರಾಮ್ ಅವರು ಹೇಳ್ತಾರೆ, ತುಂಬ ಸಂತೋಷ, ಅಂತೂ ನಿನಗೆ ನಿನ್ನ ಹೆಂಡತಿ ವಿಷಯದಲ್ಲಿ ಕೋಪ ಇಲ್ವಲ್ಲ, ಮನಸ್ಸಿನಲ್ಲಿ ಏನಾದರೂ ಕಲ್ಮಶ ಇಟ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಅಂತಾರೆ. ತುಂಬ ಸಂತೋಷ ನಿನ್ನ ಹೆಂಡತಿ ವಾಪಸ್ ಬಂದಿರೋದು. ಆದರೆ ನಿನ್ನ ಹೆಂಡತಿ ವಿಷಯದಲ್ಲಿ ಅವಳು ನನ್ನನ್ನು ಇಷ್ಟ ಬಿಟ್ಟು ಹೋದ್ಲು ಅಂತ ನಿನಗೆ ಯಾವುದೇ ರೀತಿ ಕೋಪ ಇಲ್ಲ ತಾನೆ? ಅಕಸ್ಮಾತ್ ಸ್ವಲ್ಪ ಏನಾದರೂ ಮನಸ್ಸಲ್ಲಿ ನಿನಗೆ ಕಲ್ಮಶ ಇದ್ದರೆ, ಅವಳ ಬಗ್ಗೆ ತಪ್ಪಿನ ಭಾವನೆ ಇದ್ದರೆ ಅದನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಈಗಲೇ ಅದನ್ನು ತೆಗೆದುಹಾಕು. ಅವಳ ಮೇಲೆ ಅನುಮಾನ, ಇನ್ನೂ ಸಂದೇಹ ಅನ್ನೋದು ಏನಾದರೂ ಇದ್ದರೆ ಅದಿನ್ನೂ ಬೆಳೀತಾ ಹೋಗುತ್ತೆ ಅಂತ ಶ್ರೀರಾಮರು ಸ್ವಲ್ಪ ಬುದ್ಧಿವಾದನ ಹೇಳ್ತಾರೆ. ಅದಕ್ಕೆ ವೆಂಕಟಿಗ ಹೇಳ್ತಾರೆ, ಇಲ್ಲ ನಾಯನ, ಇಲ್ಲ ತಂದೆ, ಖಂಡಿತ ಇಲ್ಲ. ಅವಳು ಪಾಪ ತಿಳಿಯದ ಹುಡುಗಿ, ಏನೂ ಗೊತ್ತಿಲ್ಲದಿರೋಂಥ ಹುಡುಗಿ. ಈಗಲೂ ಕೂಡ ಅಷ್ಟೇ, ಅವಳೇನು ಅಂಥ ತಿಳುವಳಿಕೆ ಇರೋಂಥ ಹೆಂಗಸಲ್ಲ, ಪಾಪ ಅಂತಾನೆ ವೆಂಕಟಿಗ. ಶ್ರೀರಾಮರು ಸಹ ಮಗುವನ್ನ ಚೆನ್ನಾಗಿ ನೋಡ್ಕೋಬೇಕು, ಹೆಂಡತಿ ಮಗುನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ವೆಂಕಟಿಗ ಹೇಳ್ತಾನೆ, ನೋಡ್ಕೊಳ್ತೀನಿ ಸ್ವಾಮಿ, ತನ್ನನ್ನೇನು ಒಪ್ಕೊಳ್ತಾಳೆ, ಅವಳಿಗೂ ಗೊತ್ತಿದೆ, ನನ್ನೇನೋ ಒಪ್ಕೊಳ್ತಾಳೆ, ಮಗುವಿನವ್ಗೆ ಏನೋ ಅಂತೇನೋ ಅಂತ ಅವಳಿಗೂ ಸಹ ಭಯ ಇದೆ, ಮಗುವಿನ ಬಗ್ಗೆ ನಾನು ಏನು ಮಾತಾಡ್ತೀನೋ ಅಂತ ಅವಳಿಗೂ ಸಹ ಭಯ ಇದೆ. ಬಂದ ಸ್ವಲ್ಪ ಹೊತ್ತಿನಲ್ಲೇ ಅವಳು ಮಗುವನ್ನು ನನ್ನ ಹತ್ರ ತೊಗೊಂಬಂದು, ಇದ್ರ ಮೂಗು ನೋಡು, ಹುಬ್ಬು ನೋಡು, ಎಲ್ಲ ನಿನ್ನ ಥರನೇ ಇದೆ ಅಂತ ಒತ್ತಿ ಹೇಳ್ತಾ ಇದ್ಲು. ಅಂದರೆ ಇದು ನಿನ್ನದೇ ಮಗು ಅಂತ ನನಗೆ ಖಾತ್ರಿ ಪಡಿಸ್ತಾ ಇದ್ಲು ನನ್ನ ಹೆಂಡತಿ ಅಂತ ವೆಂಕಟಿಗ ಹೇಳ್ತಾನೆ. ಅದಕ್ಕೆ ವೆಂಕಟಿಗ, ಇದು ಹೌದೋ ಇಲ್ವೋ ನಾನ್ಯಾಕೆ ನೋಡಲಿ, ಈ ಮೂಗು ನನ್ನಂಗಿದೆಯೋ ಹುಬ್ಬು ನನ್ನಂಗಿದೆಯೋ ಅಂತ ನಾನು ಯಾಕೆ ನೋಡೋಕ್ಕೆ ಹೋಗಲಿ, ನಾನು ಹೌದು ಅಂದರೆ ಅವಳಿಗೆ ಸಮಾಧಾನ ಆಯಿತು, ಹೌದು ಅಂತ ಹೇಳಿ ಅವಳಿಗೆ ಸಮಾಧಾನ ಆಯಿತು. ಮಗು ಯಾರ್ದಾದ್ರೇನು ಮಗು, ಅದು ಬಾಲಗೋಪಾಲ, ಚಿಕ್ಕ ಮಗು, ಎಳೆ ಮಗು, ಹಸುಗೂಸೋದು ಯಾರು ಗೊತ್ತು, ಅದನ್ನು ಯಾರು ಸಾಕ್ತಾರೋ ಅವರೇ ಪುಣ್ಯವಂತರು ಅಂತ ಹೇಳ್ತಾನೆ. ಈಗ ಮಗುಗೆ ವರ್ಷ ಅರೆ ಆಗಿದೆಯೋ ಅಂತ ಶ್ರೀರಾಮ್ ಅವ್ರು ಕೇಳಿದ್ರು. 1 ವರ್ಷ 6 ತಿಂಗಳು ಆಗಿರ್ಬೋದ ಮಗುಗೆ ಅಂತ ಶ್ರೀರಾಮ್ ಅವ್ರು ಕೇಳ್ತಾರೆ. ಅದಕ್ಕೆ ವೆಂಕಟಿಗ, ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಇರ್ಬೋದು, 1 ತಿಂಗಳು ಜಾಸ್ತಿ ಇರ್ಬೋದು, ಅದು ಕಡಿಮೆ ಇರ್ಬೋದು, ಆಗಿರ್ಬೋದು. ಅದನ್ನೇನಾದರೂ ನಾನು ಕೇಳಿದ್ರೆ ಎಲ್ಲಾದರೂ ವಿಚಾರಣೆ ಮಾಡ್ತಾ ಇದ್ದೇನೆ, ತನಿಖೆ ಮಾಡ್ತಾ ಇದ್ದೇನೆ ಅಂತ ನೊಂದ್ಕೊತಾಳೆ. ಅದಕ್ಕೆ ನಾನು ಏನು ಕೇಳೋಕ್ಕೋಗಿಲ್ಲ, ಸಂತೋಷವಾಗಿರಲಿ ಸ್ವಾಮಿ ಅಂತ ವೆಂಕಟಿಗ ಹೇಳ್ತಾನೆ. ಅವನಲ್ಲಿರೋಂಥ ವಿಶಾಲ ಮನೋಭಾವ, ತನ್ನ ಹೆಂಡತಿ ಎಷ್ಟೇ ತಪ್ಪು ಮಾಡಿದ್ರು ಒಪ್ಕೊಳ್ಳೋಂಥ ಮನಸ್ಥಿತಿ ಇದೆಯಲ್ಲ, ಅದನ್ನು ಈ ಒಂದು ವಾಕ್ಯನೇ ಎತ್ತಿ ತೋರಿಸ್ತಾ ಬರುತ್ತೆ. ವೆಂಕಟಿಗ ಒಂದೊಂದು ಮಾತು ಜೀವ ಎಷ್ಟು ಹಿರಿದೆಂದು ತೋರ್ತಾ ಇತ್ತು. ವೆಂಕಟಿಗ ಆಡೋ ಒಂದೊಂದು ಮಾತಲ್ಲೂ ಸಹ ಅವನ ವ್ಯಕ್ತಿತ್ವ ಎಂಥದ್ದು, ಅವನ ಹಿರಿತನ ಎಂಥದ್ದು, ಅವನ ವಿಶಾಲತೆ ಏನೋ ಅನ್ನೋದನ್ನು ಎತ್ತಿ ತೋರಿಸ್ತಾ ಇತ್ತು. ಶ್ರೀರಾಮವರು ಅವನನ್ನು, ಬರೋ ಕಾಸು ಸಾಕಾಗುತ್ತಾ, ನಿನ್ನ ದುಡಿಮೆ ಸಾಕಾಗುತ್ತೇನಪ್ಪ ಜೀವನ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅವನು ಹೇಳ್ತಾನೆ, ಬೇಕಾದಷ್ಟು ಆಯಿತು ನಾಯನ, ತುಂಬ ಆಯಿತು, ನೆಮ್ಮದಿಯಾಗಿರೋದಕ್ಕೆ ಎಷ್ಟು ಬೇಕು, ಹೊಟ್ಟೆಗೆ ಬಟ್ಟೆಗೆ ಇದ್ದರೆ ಸಾಕು ಅಂತ. ನನ್ನ ಹೆಂಡತಿ 3 ಕಾಸು ಗಳಿಸ್ತೇನೆ ಅಂತ ದಿನ ಬಿಟ್ಟು ದಿನ ನನ್ನ ಜೊತೆಗೆ ಸೌದೆಗೆ ಬರ್ತಾಳೆ. ನನ್ನ ಹೆಂಡತಿ ಕೂಡ ದಿನ ಬಿಟ್ಟು ದಿನ ನನ್ನ ಜೊತೆ ಸೌದೆ ತರೋದಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಬೇಡ ಅಂದರೆ ಕೇಳ್ತಾ ಇಲ್ಲ, ತಲೆ ಮೇಲೆ ಹೊರೆ, ಕಂಕ್ಳಲ್ಲಿ ಮಗು, ನಡೀಲಾರ್ದೆ ನಡೀತಾಳೆ, ಊಟಕ್ಕೆ ಚಿಂತೆ ಇಲ್ಲ, ನೆಮ್ಮದಿಯಿಂದ ಇದ್ದೀವಿ ಅಂತ ಹೇಳ್ದ ಈ ವೆಂಕಟಿಗ. ಬೇಡ ಅಂದರೂ ಕೇಳಲ್ಲ, ಕಂಕ್ಳಲ್ಲೊಂದು ಮಗು, ನಡೀದ ತಲೆ ಮೇಲೆ ಒಂದು ಹೊರೆ ಹೊತ್ಕೊಂಡು ನಡ್ಕೊಂಡು ಬರ್ತಾಳೆ, ಊಟಕ್ಕೇನು ಚಿಂತೆ ಇಲ್ಲ, ನಾವು ನೆಮ್ಮದಿಯಿಂದ ಇದ್ದೀವಿ ಅಂತೇಳಿ ಈ ವೆಂಕಟಿಗ ಶ್ರೀರಾಮ್ ಅವ್ರಿಗೆ ಹೇಳ್ದ. ನಾನು ಈ ಒಂದು ಬೋಧನಾ ಸಾಮಗ್ರಿಯನ್ನು ತಯಾರು ಮಾಡೋದಕ್ಕೋಸ್ಕರ ಪರಾಮರ್ಶನ ಮಾಡಿರೋಂಥ ಗ್ರಂಥಗಳು ವೆಂಕಟಿಗನ ಹೆಂಡತಿ, ಸಣ್ಣ ಕತೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಶತಮಾನದ ಸಣ್ಣ ಕಥೆಗಳು, ಎಸ್ ದಿವಾಕರ್, ಕನ್ನಡ